ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಗನಾಥ್ ಆರೆಂಜಿ. ವೆಲ್ಕಮ್ ಬ್ಯಾಕ್ ಟು ಮಸಾಲಾ ಚಾಯ್ ಮೀಡಿಯಾ. ಸೊ ನೀವೆಲ್ಲ ನೋಡಿರೋ ಹಾಗೆ ನಾವು ಕಳೆದ ಒಂದು 2-3 ವಾರದಿಂದ ನಾವು ಫೋಟೋಗ್ರಫಿ ಲರ್ನಿಂಗ್ ಇನ್ ಕನ್ನಡ ಅಂತ ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ ಕೇಸ್ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಪ್ರೀವಿಯಸ್ ಎಪಿಸೋಡ್ಸ್ನ ನೋಡಿ ಈ ವಿಡಿಯೋ ನೋಡಿ, ಸೊ ದಟ್ ನಿಮಗೆ ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ. ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಒಂದು ಹೇಗೆ ಪರ್ಫೆಕ್ಟ್ ಇಮೇಜ್ ತೊಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮ್ಗೊಂದು ಟಿಪ್ ಹೇಳ್ತೀನಿ. ಸೊ ಈ ವಿಡಿಯೋನ ಕಡೆವರೆಗೂ ನೋಡಿ. ಮತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೀನಿ. ಅದು ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಮ್ರಾದಲ್ಲಿ ಮ್ಯಾನ್ಯುಯಲ್ ಮೋಡ್ ಯೂಸ್ ಮಾಡ್ಕೊಂಡು ಯಾವ ತರ ಫೋಟೋಗ್ರಫಿ ತಗೋಬಹುದು. ಮತ್ತೆ ಇವತ್ತು ಹೇಳೋ ನಾನು ಈ 3 ಸೆಟ್ಟಿಂಗ್ಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಫೋಟೋಗ್ರಫಿನಲ್ಲಿ ಪರ್ಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಅದು ನಾನಂತೂ ನಿಮಗೆ 100% ಹೇಳಬಲ್ಲೆ. ಸೊ ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸೊ ನೀವು DSLR ಯಾವುದು ಬೆಸ್ಟು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. DSLR ನೀವು ಆಲ್ರೆಡಿ ಬೈ ಮಾಡಿದ್ದೀರಾ ಅಂತ ಅಸಂಪ್ಷನ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತೀನಿ. ಸೊ ನಾರ್ಮಲ್ ಆಗಿ ನೀವು ಫೋಟೋಸ್ ತೊಗೋಬೋದು ಅಂತ ಹೇಳಿದ್ರೆ ಕ್ಯಾಮ್ರಾದಲ್ಲಿ 2 ಮೋಡ್ಸ್ ಬರುತ್ತೆ. ಒಂದು ಆಟೋ ಮೋಡ್ ಮತ್ತು ಇನ್ನೊಂದು ಮ್ಯಾನ್ಯುಯಲ್ ಮೋಡ್. ಆಟೋ ಮೋಡ್ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾನೇ ಲೈಟಿಂಗ್ ಕಂಡೀಷನ್ಸ್ ಏನಿರುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ಟಿಂಗ್ ಮಾಡಿ, ನೀವು ಏನು ಅದರಲ್ಲಿ ಮ್ಯಾನ್ಯುಯಲ್ ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡೋಂಗಿರಲ್ಲ. ಕ್ಲಿಕ್ ಮಾಡಿದ್ರೆ ಆಯಿತು, ನಿಮಗೆ ಫೋಟೋ ಬಂದ್ಬಿಡುತ್ತೆ. ಆಟೋ ಮೋಡ್ನಲ್ಲಿ ಕೆಲವೊಂದು ಅದರದೇ ಆದ ಲಿಮಿಟೇಷನ್ಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಲೈಟಿಂಗ್ಸು ಕೆಲವೊಂದು ಸಿಚುವೇಶನ್ಸ್ನಲ್ಲಿ ವೇರಿ ಆಗ್ತಾ ಇರುತ್ತೆ. ಎಕ್ಸಾಂಪಲ್ಲು ನೀವು ವೆಡ್ಡಿಂಗ್ದು ತೊಗೋಬೋದು. ಈ ವೆಡ್ಡಿಂಗ್ ಫೋಟೋಗ್ರಫಿ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಒಂದೊಂದ್ಸಲ ತುಂಬ ಜಾಸ್ತಿ ಲೈಟ್ಸ್ ಇರುತ್ತೆ, ಬೇರೆ ವಿಡಿಯೋ ಲೈಟ್ಗಳು, ಎಕ್ಸ್ಟರ್ನಲ್ ಲೈಟ್ಸ್ ಇರುತ್ತೆ, ಮತ್ತು ಕೆಲವೊಂದೊಂದ್ಸಲ ಸಡನ್ನಾಗಿ ಲೈಟ್ಸ್ ಆಫ್ ಆಗುತ್ತೆ. ಸೊ ಈ ಥರ ಇರುವಾಗ ನೀವು ಆಟೋ ಮೋಡ್ನಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ, ಕ್ಯಾಮ್ರಾಗೆ ಗೊತ್ತಾಗಲ್ಲ ಸಡನ್ನಾಗಿ ಯಾವ ಫೋಟೋ ಬೇಕು, ನಿಮ್ಗೆ ಯಾವ ಥರ ಬೇಕಿರುತ್ತೆ ಅನ್ನೋದು ಕ್ಯಾಮ್ರಾ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮತ್ತು ನೀವು ಪಕ್ಕಾ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಆಗ್ತೀರಿ ಅಂತ ಹೇಳಿದ್ರೆ ಆಟೋ ಮೋಡ್ನ ಸ್ಟಾಪ್ ಮಾಡಲೇಬೇಕಾಗುತ್ತೆ. ನೀವು ಮ್ಯಾನ್ಯುಯಲ್ ಮೋಡ್ಗೆ ಆದಷ್ಟು ಬೇಗ ಸ್ವಿಚ್ ಆದರೆ ನೀವು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅಂತ ಕರೆಸ್ಕೋತೀರಿ. ಸೊ ಅದಕ್ಕೋಸ್ಕರನೇ ನಮಗೆ 3 ಫೀಚರ್ಸು DSLR ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಮ್ಯಾನ್ಯುಯಲ್ ಮೋಡಲ್ ಇದೆ. ಬನ್ನಿ ಅದನ್ನು ನಾನಿವಾಗ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಮ್ಯಾನ್ಯುಯಲ್ ಮೋಡ್ನಲ್ಲಿ ನಾವು ಫಸ್ಟ್ ಪಿಕ್ ಮಾಡ್ತಿರೋ ಫೀಚರ್ ಬಂದು ಶಟರ್ ಸ್ಪೀಡ್. ಸೊ ನಿಮಗೆ DSLRನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಕ್ಲಿಕ್ ಆಯ್ತಲ್ಲ, ಸೊ ಆ ಕ್ಲಿಕ್ ಆಗಿರೋ ಸ್ಪೀಡ್ನೇ ನಾವು ಶಟರ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಶಟರ್ ಸ್ಪೀಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನೀವು ಕ್ಯಾಮ್ರಾ ಶಟರ್ನ ಎಷ್ಟು ಡ್ಯೂರೇಷನ್ಗೆ ಓಪನ್ ಮಾಡಿ ಇಟ್ಟಿರ್ತೀರಿ ಅಂತ. ನೀವು ಜಾಸ್ತಿ ಹೊತ್ತು ಶಟರ್ನ ಓಪನ್ ಮಾಡಿದಷ್ಟು ನಿಮಗೆ ಕ್ಯಾಮ್ರಾ ಸೆನ್ಸರ್ಗೆ ಜಾಸ್ತಿ ಲೈಟ್ನ ಪುಷ್ ಮಾಡ್ತೀರಿ. ಎಲ್ಲಿ ಯಾವ ತರ ಯೂಸ್ ಆಗುತ್ತೆ ಈ ಶಟರ್ ಸ್ಪೀಡ್ ಅಂತ ಹೇಳಿದ್ರೆ, ನೀವು ಕ್ಯಾಮ್ರಾದಲ್ಲಿ ನೀವು ನೋಟಿಸ್ ಮಾಡಿರ್ಬೋದು 1/40, 1/30 ಈ ತರ ಕೆಲವೊಂದೊಂದು ಆಪ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ, ಯು ಆರ್ ಚೇಂಜಿಂಗ್ ದ ಶಟರ್ ಸ್ಪೀಡ್. ಸೊ ಶಟರ್ ಸ್ಪೀಡ್ನ ನಾವು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಇದರಲ್ಲಿ ಮೆಜರ್ ಮಾಡ್ತೀವಿ. ಈಗ 1/4 ಅಂತ ಶಟರ್ ಸ್ಪೀಡ್ ಇಟ್ಕೊಂತೀರಿ ಅಂತ ಹೇಳಿದ್ರೆ ನೀವು, ಸೊ 1 ಸೆಕೆಂಡ್ನಲ್ಲಿ 4 ಭಾಗ ಮಾಡಿದ್ರೆ ಎಷ್ಟು ಡ್ಯೂರೇಷನ್ ಬರುತ್ತಲ್ಲ, ಸೊ ಅದು 25th ಅಂದರೆ ಕ್ವಾರ್ಟರ್ ಸೆಕೆಂಡ್. ಈ ಟೈಮಲ್ಲಿ ನೀವು ಶಟರ್ನ ಕ್ಲಿಕ್ ಮಾಡ್ತಿದ್ದೀರಿ ಅಂತ ಅರ್ಥ ಆಗುತ್ತೆ. ನಿಮಗೆ ಎಲ್ಲೆಲ್ಲಿ ಶಟರ್ ಸ್ಪೀಡ್ ಹೆಲ್ಪ್ ಆಗುತ್ತೆ, ಎಷ್ಟೆಷ್ಟು ಬೇಕಾಗುತ್ತೆ ಅಂತ ನಾನು ಇವಾಗ ಕ್ವಿಕ್ ಆಗಿ ನಿಮ್ಗೊಂದು ಚಾರ್ಟ್ ಮೂಲಕ ತೋರಿಸ್ತೀನಿ. ಸೊ ನೀವೇನಾದ್ರೂ ಬರ್ಡ್ ಫೋಟೋಗ್ರಫಿ ಈ ತರ ಬರ್ಡ್ಸ್ನ ಹಾರ್ತಿರೋದನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ದು ಶಟರ್ ಸ್ಪೀಡ್ ನಾರ್ಮಲ್ ಆಗಿ 1/2000 ಅಂದ್ರೆ ಫಾಸ್ಟೆಸ್ಟ್ ಶಟರ್ ಸ್ಪೀಡ್ ಇಟ್ಕೋಬೇಕಾಗತ್ತೆ. ಮತ್ತೆ ಈಗ ಸ್ಪೋರ್ಟ್ಸ್ ಇವೆಂಟ್ಸ್ ಈ ತರದ್ದು ಏನಾದ್ರು ಫೋಟೋಶೂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ತುಂಬಾ ಫಾಸ್ಟೆಸ್ಟ್ ಶಟರ್ ಸ್ಪೀಡ್ ಬೇಕಾಗುತ್ತೆ. ಅಲ್ಲಿ ನೀವು 1/500 ಇಲ್ಲ 1/1000 ಈ ತರ ನೀವು ಶಟರ್ ಸ್ಪೀಡ್ ಇಟ್ಕೋಬೇಕಾಗತ್ತೆ. ನಾರ್ಮಲ್ ಫೋಟೋಶೂಟ್ ಮಾಡ್ತಿದ್ದೀರಾ, ಈ ಪೋರ್ಟ್ರೇಟ್ಸ್ ಈ ತರದ್ದೆಲ್ಲ, ನೀವು ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು 1/250 ಆರ್ 1/500 ಈ ರೇಂಜಲ್ಲಿ ನೀವು ಶಟರ್ ಸ್ಪೀಡ್ನ ಇಟ್ಕೋಬೇಕು. ಮತ್ತೆ ಸ್ಲೋ ಶಟರ್ ಸ್ಪೀಡ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕೆಲವೊಂದು ವಾಲ್ ಪೇಪರಲ್ಲಿ ನೋಡಿರ್ಬೋದು, ನಿಮಗೆ ಅದು ವಾಟರ್ ಫಾಲ್ಸ್ ಏನಿರುತ್ತೆ ಅದು ಒಂಥರ ಮಿಲ್ಕಿ ಎಫೆಕ್ಟ್ ಬಂದಿರುತ್ತೆ. ಸೊ ಅದನ್ನೆಲ್ಲ ನಾರ್ಮಲ್ ಆಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಶಟರ್ ಸ್ಪೀಡ್ನ ಆದಷ್ಟು ಸ್ಲೋ ಇಟ್ಕೋತೀವಿ. ಅಂದರೆ 1/8, 1/4 ಈ ಥರ ಸ್ಲೋ ಶಟರ್ ಸ್ಪೀಡ್ ಇಟ್ಕೊಂಡಾಗ ಆ ವಾಟರ್ ಏನು ಮೂವ್ ಆಗುತ್ತಲ್ಲ, ಆ ಮೂವ್ಮೆಂಟ್ನ ಶಟರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಇನ್ನು ಕೆಲವೊಂದೊಂದು ಶಟರ್ನ ನಾವು ಆಲ್ಮೋಸ್ಟ್ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಈ ಥರ ಎಲ್ಲ ಇಟ್ಕೋತೀವಿ. ಈ ಲೈಟ್ ಪೇಂಟಿಂಗ್ ಅಂತ ಒಂದು ಆರ್ಟ್ ಇದೆ, ಅದೇನು ಪ್ರೊಫೆಷ್ನಲ್ ಆಗಿ ಏನಕ್ಕೂ ಯೂಸ್ ಆಗಲ್ಲ. ನೀವು ಹಾಬಿನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಈಗ ಫೈರ್ನ ಈ ಥರ ಹಿಂಗೆಲ್ಲ ರೌಂಡ್ ಎಲ್ಲ ಮಾಡಿ ಎಲ್ಲ ಫೋಟೋಸ್ ತೊಗೊತೀವಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಶಟರ್ ಸ್ಪೀಡ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಗ್ಯಾಲಕ್ಸಿ ಮೂವ್ಮೆಂಟ್ ಇದೆಲ್ಲ ನೀವು ಫೋಟೋಸ್ ನೋಡಿರ್ಬೋದು, ಅದಕ್ಕೆ ಅಪ್ ಟು 30 ಸೆಕೆಂಡ್ಸ್ ವರೆಗೂ
ನಿಮ್ಮದು ಶಟರ್ ಸ್ಪೀಡ್, ನಿಮ್ಮ ಕ್ಯಾಮ್ರಾ ಶಟರ್ ಸ್ಪೀಡ್ ಓಪನ್ ಇರುತ್ತೆ. ಮತ್ತು ಇನ್ನೊಂದು ತುಂಬ ಮೇಜರ್ ಫೀಚರ್ ಏನಂತ ಹೇಳಿದ್ರೆ, ನೀವು ಶಟರ್ ಸ್ಪೀಡ್ನ ಫಾಸ್ಟ್ ಇಟ್ಕೊಂಡಷ್ಟು ನಿಮಗೆ ಲೈಟ್ ಅವೈಲಬಿಲಿಟಿ ಕ್ಯಾಮ್ರಾಗೆ ಕಡಿಮೆ ಕೊಡ್ತೀರಿ. ಸೊ ಶಟರ್ ಸ್ಪೀಡಲ್ಲಿ ನೀವು ಎಷ್ಟು ಜಾಸ್ತಿ ಸೆಕೆಂಡ್ಸ್ ನೀವು ಸೆಟ್ಟಿಂಗ್ ಇಟ್ಕೊತೀರಿ, ಅಷ್ಟು ಅಮೌಂಟ್ ಆಫ್ ಟೈಮ್ ಸೆನ್ಸರ್ಗೆ ಲೈಟ್ ಪಾಸ್ ಆಗುತ್ತೆ. ಇಮೇಜ್ ಕಾಂಪೋಸಿಷನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಫೀಚರ್ ಶಟರ್ ಸ್ಪೀಡ್. ಸೊ ಮ್ಯಾನ್ಯುಯಲ್ ಮೋಡಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಅದು ಅಪೆರ್ಚರ್. ಅಪೆರ್ಚರ್ಗೂ ಕ್ಯಾಮ್ರಾ ಬಾಡಿಗೂ ಏನು ಡೈರೆಕ್ಟ್ ಸಂಬಂಧ ಇರಲ್ಲ. ಅಪೆರ್ಚರ್ ಏನಿದ್ರು ಇದು ಲೆನ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ನೀವಿಲ್ಲಿ ನೋಟಿಸ್ ಮಾಡ್ಬೋದು, ಈ ಲೆನ್ಸ್ ಮಧ್ಯೆ ಒಂದು ಓಪನಿಂಗ್ ಇದೆ, ಗ್ಯಾಪು. ನಾನೀಗ ಅಪೆರ್ಚರ್ನ ಮ್ಯಾನ್ಯುಯಲ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ. ಅದು ಹೇಗೆ ನೀವು ಚೇಂಜ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಆ್ಯಕ್ಚುಲಿ ಫೋಟೋಗ್ರಫಿನಲ್ಲಿ ಅಪೆರ್ಚರ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಕ್ಯಾಮ್ರಾ ಸೆನ್ಸಾರ್ಗೆ ನೀವು ಲೆನ್ಸ್ ಮೂಲಕ ಎಷ್ಟು ಲೈಟ್ನ ಕಳಿಸ್ತೀರಿ ಅನ್ನೋದು ಕೂಡ ಅಪೆರ್ಚರ್ ಡಿಸೈಡ್ ಮಾಡುತ್ತೆ. ನೀವು ಅಪೆರ್ಚರ್ನ ನೀವು ಓಪನ್ ಜಾಸ್ತಿ ಇಟ್ಟರೆ ನೀವು ಅದನ್ನು ಜಾಸ್ತಿ ಲೈಟ್ ಪಾಸ್ ಮಾಡ್ತಿದ್ದೀರಿ ಅಂತ. ಸೊ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳ್ತೀವಿ ಫೋಟೋಗ್ರಫಿನಲ್ಲಿ. ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳಿದ್ರೆ, ಈಗ ನೀವು ಒಂದು ಆಬ್ಜೆಕ್ಟ್ ಮತ್ತು ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಆಬ್ಜೆಕ್ಟ್ನ ಫೋಕಸ್ನಲ್ಲಿ ಇಟ್ಕೊಂಡು ಬ್ಯಾಕ್ಗ್ರೌಂಡ್ನ ನೀವು ಬ್ಲರ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಪೆರ್ಚರ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಅಪೆರ್ಚರ್ನ ನಾವು ಎಫ್ ಸ್ಟಾಪ್ ಇದರಿಂದ ಮೆಜರ್ ಮಾಡ್ತೀವಿ. ಅದು ನಾರ್ಮಲ್ ಆಗಿ 1.8, 1.4 ಈ ಥರ ಸ್ಟಾರ್ಟ್ ಆಗುತ್ತೆ. ನೀವು ಈ ಟೇಬಲ್ನ ನೋಡ್ಬೋದು, ನಾನು ಕ್ಲಿಯರ್ ಟೇಬಲ್ ಮೆನ್ಷನ್ ಮಾಡಿದ್ದೀನಿ ಹೇಗೆ ಎಫ್ ಸ್ಟಾಪ್ಸ್ ಮತ್ತು ಅಪೆರ್ಚರ್ ಸೈಮಲ್ಟೇನಿಯಸ್ಲಿ ಚೇಂಜ್ ಆಗುತ್ತೆ ಅಂತ. ಸೊ ನೀವಿಲ್ಲಿ ಈಗ ತುಂಬ ಲೆನ್ಸ್ ಕ್ಲೋಸ್ ಆಗಿದೆಯಲ್ಲ, ಇದು F22. ಹಾಗೆಯೇ ಈಗ ಲೆನ್ಸ್ ತುಂಬ ಈ ಥರ ವೈಡ್ ಆಗಿರೋದು F1.8. ನಿಮಗೆ ನೀವು ಫೋಟೋಗ್ರಫಿನಲ್ಲಿ ಒಂದು ಮೇನ್ ಫೀಚರ್ನ ಅಬ್ಸರ್ವ್ ಮಾಡಿರ್ಬೋದು, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಬ್ಲರ್ ಮಾಡಿ ಫೋಟೋಸ್ ತೊಗೋತೀವಿ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್. ನೀವು ಎಷ್ಟು ವೈಡ್ನ ಇಟ್ಕೊಂಡು ನೀವು ಕಂಪೋಸಿಷನ್ ಮಾಡ್ತೀರಾ ಇಮೇಜ್ನ, ಅಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗ್ತಾ ಹೋಗುತ್ತೆ. ನಾನು ನಿಮಗೊಂದು ಕೆಲವೊಂದು ಸ್ಯಾಂಪಲ್ ಇಮೇಜಸ್ನ ನೀವು ಇಲ್ಲಿ ನೋಡ್ಬೋದು, ಹೇಗೆ F1.8 ಇರೋ ಇಮೇಜ್ ಬ್ಯಾಕ್ಗ್ರೌಂಡ್ ಎಷ್ಟು ಬ್ಲರ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆಯೇ ನೀವು ಸೇಮ್ ಇಮೇಜ್ F8ನಲ್ಲಿ ತೊಗೊಂಡಾಗ ಹಾಗೆ F16ನಲ್ಲಿ ತೊಗೊಂಡಾಗ ಯಾವ ಥರ ಚೇಂಜ್ ಆಗ್ತಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೀವು ಲೆನ್ಸ್ನ ಬೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಥವಾ ಕ್ಯಾಮ್ರಾ ಬೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಲೆನ್ಸು ನಿಮಗೆ ಕಿಟ್ ಜೊತೆ ಬರ್ತಿದೆ ಅಂತ. ಅದರಲ್ಲಿ ನಾರ್ಮಲ್ ಆಗಿ 3.5 ಅಂದರೆ ವೈಡೆಸ್ಟ್ ಅಂದರೆ 3.5 ಅಪೆರ್ಚರ್ ಇದರಿಂದ ಇರುತ್ತೆ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ತುಂಬ ಲೈಟು ಕಮ್ಮಿ ಇದೆ, ನಿಮಗೆ ಎಕ್ಸಿಸ್ಟಿಂಗ್ ಸೆಟ್ಟಿಂಗಲ್ಲಿ ಲೈಟ್ ತುಂಬ ಸಾಕಾಗ್ತಿಲ್ಲ ಅಂತ ಹೇಳಿದಾಗ ನೀವು ಅಪೆರ್ಚರ್ನ ವೈಡ್ ಮಾಡ್ತಾ ಹೋಗಬೇಕು. ಸೊ ಕ್ಯಾಮ್ರಾದಲ್ಲಿ ಇನ್ನೊಂದು ಫೀಚರ್ ಏನಪ್ಪ ಅಂತ ಹೇಳಿದ್ರೆ ISO ಅಂತ ಹೇಳಿದ್ರೆ ಅದು ಲೈಟ್ ಸೆನ್ಸಿಟಿವಿಟಿ ಅಂತ ಕರಿತೀವಿ ಫೋಟೋಗ್ರಫಿನಲ್ಲಿ. ಸೊ ಲೈಟ್ ಸೆನ್ಸಿಟಿವಿಟಿ ಏನಪ್ಪ ಅಂತ ಹೇಳಿದ್ರೆ, ಈಗ ನಿಮ್ಮ ಕ್ಯಾಮ್ರಾದಲ್ಲಿ ಈಗ ಶಟರ್ ಸ್ಪೀಡ್ನು ಸೆಟ್ ಮಾಡ್ಕೊಂಡಿರ್ತೀರಿ, ಅಪೆರ್ಚರ್ನು ಸೆಟ್ ಮಾಡ್ಕೊಂಡಿರ್ತೀರಿ ಟು ಸಮ್ ಎಕ್ಸ್ಟೆಂಟ್ ಆ್ಯಸ್ ಪರ್ ನಿಮ್ಗೆ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಕಾರ. ಆವಾಗ ನಿಮ್ಮ ಕ್ಯಾಮ್ರಾದಲ್ಲಿ ಲೈಟ್ನ ಅವೈಲಬಿಲಿಟಿ ತುಂಬ ಕಡಿಮೆ ಇರುತ್ತೆ ಅನ್ನೋ ಟೈಮಲ್ಲಿ ನೀವು ಈ ISOನ ಬೂಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಇಮೇಜ್ನ ಪರ್ಫೆಕ್ಟಾಗಿ ತೊಗೋಬೋದು. ನೀವು ಎಲ್ಲ ಕ್ಯಾಮ್ರಾಗಳಲ್ಲೂ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ISO ಅಂತ ಒಂದು ಬಟನ್ ಕೊಟ್ಟಿರ್ತಾರೆ. ಸೊ ಈ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನೀವು ISOನ ಚೇಂಜ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಲೋ ಲೈಟ್ ಕಂಡೀಷನಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ISO ತುಂಬ ಹ್ಯಾಂಡಿ ಮತ್ತು ತುಂಬಾ ಯೂಸ್ಫುಲ್ ಫೀಚರ್ ಆಗಿ ವರ್ಕ್ ಆಗುತ್ತೆ. ಮತ್ತು ಈ ಲಿಮಿಟೇಷನ್ ಏನಪ್ಪ ISOನಲ್ಲಿ ಅಂತ ಹೇಳಿದ್ರೆ, ನೀವು ISO ಜಾಸ್ತಿ ಬೂಸ್ಟ್ ಮಾಡಿದಷ್ಟು ನಿಮಗೆ ಇಮೇಜಸ್ ಅಥವಾ ವಿಡಿಯೋನಲ್ಲಿ ನಾಯ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಆ್ಯಕ್ಚುಲಿ ನೀವು ಟಾಪ್ ಎಂಡ್ ಕ್ಯಾಮ್ರಾಸ್ ಎಲ್ಲ ಹೋಗ್ತೀರಾ ಅಂತ ಹೇಳಿದ್ರೆ ISO ಕೆಪಾಸಿಟಿ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ಅಂದರೆ ನೀವು ಅಪ್ ಟು 2000, 2500 ಮೋರ್ ದೆನ್ 2000 ISO ಇಟ್ಕೊಂಡ್ರು ನಿಮಗೆ ಇಮೇಜಸಲ್ಲಿ ಗ್ರೈನ್ಸ್ ಬರೋದಿಲ್ಲ. ಅದೇ ನಿಮಗೆ ಬೇಸಿಕ್ ಲೆವೆಲ್ ಫೋಟೋಗ್ರಫಿ ಕ್ಯಾಮ್ರಾಸ್ ಏನು ಬರುತ್ತೆ, ನೀವೊಂದು 800 ಮೇಲೆ ISO ಬೂಸ್ಟ್ ಮಾಡಿದ್ರು ನಿಮ್ಗೆ ಇಮೇಜಸಲ್ಲಿ ಗ್ರೈನ್ಸ್ ತುಂಬಾ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಟೆಕ್ನಿಕಲ್ ಎಲ್ಲ ತಲೆ ಕೆಡಿಸ್ಕೊಬೇಡಿ. ನಿಮಗೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ತುಂಬ ಲೋ ಲೈಟ್ ಇತ್ತು, ಕ್ಯಾಮ್ರಾದಲ್ಲಿ ಲೈಟ್ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ISOನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ತುಂಬ ಹಾರ್ಶ್ ಇತ್ತು ಲೈಟು, ನಿಮಗೆ ಲೈಟ್ ಕಂಟ್ರೋಲ್ ಕಡಿಮೆ ಬೇಕು ಅಂತ ಹೇಳಿದ್ರೆ ನೀವು ISOನ ಕಡಿಮೆ ಮಾಡ್ಕೊಳ್ಳಿ. ಸೊ ಈಗ 3 ಫೀಚರ್ಸ್ ಬಗ್ಗೆ ಇಂಡಿವಿಜುವಲ್ ಆಗಿ ತಿಳ್ಕೊಂಡ್ವಿ. ಈಗ 3 ಫೀಚರ್ಸ್ನ ಯೂಸ್ ಮಾಡಿ ಹೇಗೆ ಕಂಪೋಸಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಈಗ ನೀವು ಫಸ್ಟ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಫೋಟೋ ಶೂಟ್ ಮಾಡುವಾಗ ನೀವು ಫಸ್ಟ್ ಶಟರ್ ಸ್ಪೀಡ್ ಸೆಟ್ ಮಾಡ್ಕೊಂಬಿಡಿ. ನಿಮಗೊಂದು ಸ್ಟ್ಯಾಂಡರ್ಡ್ ಏನು ಶಟರ್ ಸ್ಪೀಡ್ ಬೇಕಾಗಿರುತ್ತೆ ಅದನ್ನು ಸಿನಾರಿಯೋ ಪ್ರಕಾರ ಸೆಟ್ ಮಾಡ್ಕೊಳ್ಳಿ. ಅಪೆರ್ಚರ್ನ ಕೂಡ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ
ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಒಂದು F8 ಈ ಥರ ಸ್ಟ್ಯಾಂಡರ್ಡ್ F8 ಅಪೆರ್ಚರ್ ಇಟ್ಕೊಂಡು ನೀವು ಕಂಪೋಸಿಷನ್ ಸೆಟ್ ಮಾಡ್ಕೊಳ್ಳಿ. ಸೊ ಶಟರ್ ಸ್ಪೀಡ್ ಮತ್ತು ಅಪೆರ್ಚರ್ ಎರಡು ಸೆಟ್ ಮಾಡ್ಕೊಂಡಿರ್ತೀರಿ. ಆ ಟೈಮಲ್ಲಿ ನೋಡಿ, ನಿಮಗೆ ಕ್ಯಾಮ್ರಾದಲ್ಲಿ ನೀವು ವ್ಯೂ ಫೈಂಡರಲ್ಲಿ ಚೆಕ್ ಮಾಡಿ, ನಿಮಗೆ ಲೈಟಿಂಗ್ ತುಂಬ ಕಡಿಮೆ ಇದೆ ಅಂತ ಹೇಳಿದಾಗ ನೀವು ಸ್ವಲ್ಪ ISOನ ಬೂಸ್ಟ್ ಮಾಡಿ ISOನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಲೈಟಿಂಗ್ ತುಂಬ ಹಾರ್ಶಾಗಿ ಬರ್ತಿದೆ ಅಂತ ಹೇಳಿದ್ರೆ ISOನ ರೆಡ್ಯೂಸ್ ಮಾಡ್ಕೊಳ್ಳಿ. ನಿಮ್ಮದು ISO ಏನಾದರೂ ಆಲ್ರೆಡಿ 100 ಇದೆ ಅಂದರೆ ಅವಾಗ ನೀವು ಅಪೆರ್ಚರ್ನ ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಈಗ F7 ಆರ್ F8 ಇಟ್ಕೊಂಡಿರ್ತೀರಲ್ವ, ಅವಾಗ ನೀವು F11 ಅಥವಾ F16 ಈ ಥರ ನೀವು ಕ್ಲೋಸ್ ಮಾಡ್ಕೋಬೋದು ಲೆನ್ಸು. ಸೊ ಟ್ರೈ ಮಾಡಿ. ಫೋಟೋಗ್ರಫಿ ಅನ್ನೋದು ನಿಮಗೆ ಸಡನ್ನಾಗಿ ಒಂದೇ ದಿನದಲ್ಲಿ ಗೊತ್ತಾಗಲ್ಲ. ಮತ್ತು ಆಗಲೇ ಹೇಳ್ದಂಗೆ ನಾನು ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಪರ್ಫೆಕ್ಟ್ ಫೋಟೋ ನೀವು ಯಾವುದಾದ್ರೂ ಅದೇ ಥರ ತೊಗೋಬೇಕು ಅಂತ ಹೇಳಿದ್ರೆ ನೀವು ಆ ಫೋಟೋ ಡೀಟೇಲ್ಸ್ನ ನೀವು ಎಕ್ಸಿಫ್ ಡೇಟಾ ಅಂತ ಕರಿತೀವಿ ನಾವು. ನೀವೀಗ ಫ್ಲಿಕ್ಕರ್ ಅಂತ ಒಂದು ಒಳ್ಳೆ ವೆಬ್ಸೈಟ್ ಇದೆ, ಅಲ್ಲಿ ಫೋಟೋಗ್ರಫಿ ತುಂಬ ಡಿಫ್ರೆಂಟ್ ಒಳ್ಳೊಳ್ಳೆ ಫೋಟೋಗ್ರಫಿ ಎಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ನಿಮಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ಸೇಮ್ ಸೆಟ್ಟಿಂಗ್ನ ನೀವು ನಿಮ್ಮ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಟ್ರೈ ಮಾಡಿ. ಹಾಗೆ ಪ್ರಾಕ್ಟೀಸ್ ಆಗಿ ನಿಮ್ಮ ಫೋಟೋಸ್ ಕೂಡ ಪ್ರೊಫೆಷ್ನಲ್ ಕ್ವಾಲಿಟಿ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ನೋಡಿದ್ರಲ್ಲ, ನಾವಿವತ್ತು ISO, ಶಟರ್ ಸ್ಪೀಡ್ ಮತ್ತು ಅಪೆರ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಒಂದು ಒಳ್ಳೆ ಇಮೇಜ್ನ ಕಂಪೋಸ್ ಮಾಡೋದಕ್ಕೆ ಅದನ್ನು ಕಾಂಬಿನೇಷನ್ ಆಗಿ ಹೇಗೆ ಯೂಸ್ ಮಾಡ್ಕೊಬೋದು ಅನ್ನೋದು ಕೂಡ ತಿಳ್ಕೊಂಡ್ವಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ, ನಾವು ಅದನ್ನು ಆನ್ಸರ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಟಾಪಿಕ್ ಜೊತೆ. ಅಲ್ಲಿವರೆಗೂ ಕೀಪ್ ಕ್ಲಿಕ್ಕಿಂಗ್.